ಜೈ ಜವಾನ್ ಜೈ ಕಿಸಾನ್. ಇವತ್ತು ನಮ್ಮ ತೋಟದಲ್ಲಿ ಕೊತ್ತಂಬರಿ ಬೀಜ ಚಲನ ಅಂತ ಬಂದಿದ್ದೀವಿ. ಯಾವ ಸೀಡ್ಸ್ ತಂದಿದ್ದೀನಿ ಎಲ್ಲ ಮಾಹಿತಿನಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಕೊತ್ತಂಬರಿ ಬೀಜ ತೊಗೊಂಡೋಗಕ್ಕೆ ಬಂದಿದ್ದು KS ಟ್ರಾಡರ್ಸ್ ಬೇರಿಕೆ ಮಾಲೂರು ರಸ್ತೆಯಲ್ಲಿರೋದು ಈ ಶಾಪು. ಸೊ ಹಾಗಾಗಿ ಬಂದಿದ್ದು ನಾವು ವೆಲ್ಕಮ್ ಸೀಡ್ಸ್ ಅಂದ್ಬಿಟ್ಟು 30 ಡೇಸ್ ಸೀಡ್ಸ್ ಇದು ತೊಗೊಂಡಿರೋದು. ನೋಡ್ತಾ ಇರ್ಬೋದು, ನಾವು ಗೋಡನ್ಗೆ ಬಂದು ಬೀಜ ಎಲ್ಲ ತೊಗೊಂಡು ಬಂದ್ವಿ. ಸೊ ಆಮೇಲೆ ಈ ಬೀಜ ಒಂದು ಎಕರೆಗೆ ಎಷ್ಟಪ್ಪ ಬೇಕು ಅಂದರೆ ಪರ್ ಏಕರ್ಸ್ 40 kgs ಆಫ್ ಬೀಜ. ಇದು ಒಂದು ತಿಂಗಳಿಗೆ, ಇವತ್ತು ಬೀಜ ಚೆಲ್ಲಿದ್ದೀವಿ ಅಂದರೆ ಇನ್ನೊಂದು ತಿಂಗಳಿಗೆ ಕರೆಕ್ಟಾಗಿ ಬರುತ್ತೆ ಕೊಯ್ಲಿಗೆ. ಸೊ ಹಾಗಾಗಿ ಇದು 30 ಡೇಸ್ ಕೊತ್ತಂಬರಿ ಬೀಜ ನಾವು ತಂದು ಸೆಲ್ತಾ ಇರೋದು. ಒಂದು ಎಕರೆಗೆ 40 kg ಬೇಕು. ಸೊ ನಾವು 1.5 ಎಕರೆಯನ್ನು ಸೆಲ್ಲಿರೋದು. ಸೊ ನಾವು ಇವತ್ತು ನೋಡಿ ಯಾವ ಥರ ಇದೆ ಬೀಜ ನಾವು ತೊಗೊಂಬಂದಿರೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಈ ಬೀಜನೆಲ್ಲ ತೊಗೊಂಬಂದು ನೀಟಾಗಿ ನಾವು ಚೆಲ್ಲಬೇಕು. ಯಾವ ಥರ ಚೆಲ್ಲಬೇಕು ಅಂದ್ಬಿಟ್ಟು ನನಗೆ ಚೆಲ್ಲಕ್ಕೆ ಬರೋಲ್ಲ. ಸೊ ಹಾಗಾಗಿ ನಾವು ನಮ್ಮ ಅರ್ಜುನ್ ಅಣ್ಣನ ಕರ್ಕೊಂಬಂದು ಚೆಲ್ಲಿಸ್ತಾ ಇರೋದು. ವೆಲ್ಕಮ್ ಬೋಲ್ಡ್ 30 ಅಂದ್ಬಿಟ್ಟು ಇದು ಬ್ರ್ಯಾಂಡು, ವೆಲ್ಕಮ್ ಕಾರ್ಪೊರೇಷನ್ದು ಸೀಡ್ಸು. ನೋಡಿ ಯಾವ ಥರ ಚೆಲ್ತಾ ಇದ್ದಾರೆ ಅಂದ್ಬಿಟ್ಟು. 1-2 ವರ್ಷ ಚೆಲ್ಲಬೇಕಿದು, ಅಡ್ಡ ಉದ್ದ ಕೂಡ 2 ವರ್ಷ ಚೆಲ್ಲಿ ಅವರು ಫಿನಿಶಿಂಗ್ ಕೊಡ್ತಾರೆ. ನೋಡ್ತಾ ಇರ್ಬೋದು ಯಾವ ಥರ ಚೆಲ್ತಾ ಇದ್ದಾರೆ ಅಂದ್ಬಿಟ್ಟು. ಇನ್ನೂ ಯಾರೆಲ್ಲ ನನ್ನ ಅಕೌಂಟ್ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ. ಅವ್ರಿಗೂ ಯೂಸ್ಫುಲ್ ಆಗುತ್ತೆ, ಯಾವ ಥರ ಕೊತ್ತಂಬರಿ ಬೆಳೆ ಬೆಳಿಬೇಕು ಅಂದ್ಬಿಟ್ಟು ಗೊತ್ತಾಗಲಿ ಅವ್ರಿಗೂ. ಸೊ ಇದು ಇನ್ವೆಸ್ಟ್ಮೆಂಟ್ ಏನೂ ಅಷ್ಟು ಜಾಸ್ತಿ ಇರೋಲ್ಲ. ಕೆಜಿಗೆ 300 ರೂಪಾಯಿ ಬೀಜ ಇದು. ಸೊ ಅರ್ಲಿಯರ್ ಇದು 2 kg ಬರ್ತಾಯಿತ್ತು, ಇವಾಗ 1 kg ಪ್ಯಾಕೆಟ್ ಬಿಟ್ಟಿದ್ದಾರೆ ವೆಲ್ಕಮ್ ಕಾರ್ಪೊರೇಷನ್ ಕಂಪ್ನಿಯವರು. ಸೊ ಹಾಗಾಗಿ ನಾವು ತೊಗೊಂಬಂದು ಇವತ್ತು ಚೆಲ್ಲಿದ್ದೀವಿ. ಚೆಲ್ಲಿದ್ದಾದಮೇಲೆ ಗೊಬ್ಬರ ಏನು ಕೊಡಬೇಕಪ್ಪ ಅಂದರೆ 20-20 ಒಂದು ಮೂಟೆ ಹಾಕ್ಕೊಂಡ್ವಿ 1 ಎಕರೆಗೆ. ಸೊ ನೋಡಿ, ಇದೇ ಗೊಬ್ಬರ ಶಾಪ್ಗೆ ಬಂದು ನಾವು ತೊಗೊಂಡೋಗಿದ್ದು. ಆಮೇಲೆ ಬೀಜ ಎಲ್ಲ ಚೆಲ್ಲಿದ್ದಾದಮೇಲೆ ಈ ಥರ ಬೀಜ ಮುಳುಗಿಸ್ಬೇಕು. 5 ನೇಗಿಲಲ್ಲಿ ನಾವು ಈ ಥರ ಮುಳುಗಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಮುಳುಗಿಸ್ತಾ ಇದ್ವಿ. ಇದೆಲ್ಲ ಮುಗಿದ್ಮೇಲೆ ನಾವು ಮಾಮೂಲಿ ಸ್ಪ್ರಿಂಕ್ಲರ್ಗಳು ಎಲ್ಲ ಹಾಕಿ ನೋಡಿ, ನಮ್ಮ ಮೇಡಮ್ ಇಲ್ಲಿ ನಾನು ಬರ್ತೀನಿ ಪಪ್ಪ ಅಂದ್ಬಿಟ್ಟು ಬಂದು ಮೇಡಮ್ಮು ನೀಟಾಗಿ ಆಟ ಆಡೋ ನೆಪದಲ್ಲಿ ಸ್ಪ್ರಿಂಕ್ಲರ್ಗಳು ಹಾಕ್ತಾಯಿದ್ದಾರೆ ಯಾವ ಥರ ಅಂತ. ಪಾಪ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಬಂದು ಇಲ್ಲಿ ನೀರಲ್ಲಿ ಆಟ ಆಡ್ತಾಯಿದ್ದೆ ಕೆಲಸ ಮಾಡೋದು ಬಿಟ್ಟು. ನೋಡ್ತಾ ಇರ್ಬೋದು ನಮ್ಮ ಮಗ ಸ್ಪ್ರಿಂಕ್ಲರ್ಗಳು ಯಾವ ಥರ ಆಗ್ತಾಯಿದ್ದಾರೆ ಅಂತ. ಆಮೇಲೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಯಾವ ಥರ ಆ್ಯಕ್ಷನ್ ಎಲ್ಲ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು ತೋರಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಅಕೌಂಟ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್.